ಏನಿಲ್ಲ, ಈಗ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷೆ ಕಡೆಗಳಿಗೆವರೆಗೂ ಅವರು ಮತ್ತು ರಾಜೀವ್ ಗೌಡರ ನಡುವೆ ಟಿಕೆಟ್ನ ಪೈಪೋಟಿ ನಡೀತು. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ರಾಜೀವ್ ಗೌಡರಿಗೆ ಟಿಕೆಟ್ ಕೊಟ್ಟು ಅವರು ಅವರ ಅನುಯಾಯಿಗಳ ಒತ್ತಡಕ್ಕೆ ಮಾಡೋದು ಸ್ವತಂತ್ರವಾಗಿ ನಿಂತರು. 52,000 ಓಟ್ ತೊಗೊಂಡ್ರು. ರಾಜೀವ್ ಗೌಡರಿಗೆ 36,000 ಓಟ್ ಬಂತು. ಇದೆಲ್ಲ ಮುಗ್ದೋಗಿದೆ. ಆದರೆ ಈಗ ಲೋಕಸಭಾ ಚುನಾವಣೆ ಇದೆ. ಈ ಕ್ಷೇತ್ರದಲ್ಲಿ ಪಕ್ಷದ ಬಲವರ್ಧನೆ ಮಾಡಬೇಕು. ನಾವು ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ತಯಾರಿದ್ದಾರೆ, ಪಕ್ಷವನ್ನು ಬಲಗೊಳಿಸಲಿಕ್ಕೆ ಏನೇನು ಸಾಧ್ಯ ಇದೆ ಅಂತ ಅವರೆಲ್ಲರೂ ನಾವು ಪಕ್ಷಕ್ಕೆ ಬರಮಾಡ್ಕೊಳ್ತಕ್ಕಂಥದ್ರ ಜೊತೆಗೆ ಅವರ ಸಹಕಾರವನ್ನು ಪಡೆದು ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥದ್ದಕ್ಕೆ ನೀವೆಲ್ಲ ಕ್ರಮ ತಗೋಬೇಕು ಅಂತಕ್ಕಂಥ ಸೂಚನೆ AICCಯ ಪ್ರಧಾನ ಕಾರ್ಯದರ್ಶಿಗಳು ಕೊಟ್ಟಿದ್ದಾರೆ. ನಮ್ಮ ಈ ಭಾಗದಲ್ಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅಭಿಷೇಕ್ ದತ್ ಅವರು ಹೇಳಿದ್ದಾರೆ. ಮತ್ತು ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಇವರೆಲ್ಲರೂ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಕರ್ನಾಟಕದಲ್ಲಿ 28 ಸ್ಥಾನಗಳಲ್ಲಿ 20 ಸ್ಥಾನ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಪಕ್ಷದ ಬಲವರ್ಧನೆಗಾಗಿ ಇವತ್ತು ನಮ್ಮ ತಲಕಾಯಿ ಬೆಟ್ಟ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಹುಟ್ಟುಹೋರು ಭೇಟಿಯಾಗಿ ಆ ಸಂದರ್ಭದಲ್ಲಿ ನಾನು ಈ ರೀತಿ ನಿಮ್ಮ ಸಹಕಾರವನ್ನು ಕೋರಬೇಕು ಅಂತ ಹೇಳಿದಾಗ ಆಯ್ತು ನಾ ಬನ್ನಿ ಅಂತ ಹೇಳಿದರು. ಅದೇ ರೀತಿ ಇವತ್ತು ಬಂದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸಹಕಾರ ಇರಲಿ, ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಿರ್ಣಯಿಸ್ತಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಅದರಿಂದ ಇವತ್ತು ಪಕ್ಷದ ಬಲವರ್ಧನೆ ವಿಚಾರದಲ್ಲಿ ನಾನು ಇವತ್ತು ಪುಟ್ಟು ಅವರ ಈ ಒಂದು ತೋಟದ ಮನೆಗೆ ನಾವು ಭೇಟಿ ಕೊಟ್ಟಿದ್ದೀವಿ. ತೋಟದ ಮನೆಯಲ್ಲಪ್ಪ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ಭಾಳಷ್ಟು ಜನ ನನಗೆ ಗೊತ್ತಿರ್ತಕ್ಕಂಥ ಮುಖಂಡರಿದ್ದಾರೆ. ಅವರೆಲ್ಲರನ್ನ ಭೇಟಿ ಮಾಡಿ ಇವತ್ತು ಇದೊಂದು ಅನೌಪಚಾರಿಕ ಸೌಹಾರ್ದಯುತವಾದಂಥ ಒಂದು ಭೇಟಿ. ನೋಡಿ, ಈಗ ಹಲವಾರು ಜನ ಇವತ್ತು ಆಕಾಂಕ್ಷಿಗಳಿದ್ದಾರೆ. ಆದರೆ ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತಾರೆ. ಪಕ್ಷದ ಹೈಕಮಾಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತಾರೆ. ಅವರನ್ನು ಗೆಲ್ಲಿಸ್ತಕ್ಕಂಥದ್ದು 8 ವಿಧಾನಸಭಾ ಕ್ಷೇತ್ರಗಳು, ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಕಾಂಗ್ರೆಸ್ ಪರವಾಗಿ ಇರ್ತಕ್ಕಂಥ ಮುಖಂಡರು ಸ್ವತಂತ್ರವಾಗಿ ನಿಂತಿರೋರು ಇರ್ಬೋದು, ಅಥವಾ ಬೇರೆ ಪಕ್ಷಗಳಿಂದ ಸಹಕಾರ ಕೊಡಲಿಕ್ಕೆ ಬರ್ತಕ್ಕಂಥ ಮುಖಂಡರು ಎಲ್ಲರ ಸಹಕಾರವನ್ನು ಪಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರನ್ನು ಇಲ್ಲಿ ಗೆಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸರ್, ಸಂಸದರು ಈಗಾಗಲೇ ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಪೈಕಿ ಅವರು 28ನ್ನು ಸೋಲ್ತಾರೆ ಅಂತ ಹೇಳ್ತಿದ್ದಾರೆ. ಈ ಪ್ರೆಸೆಂಟ್ ಸಂಸದರು ಬಿಜೆಪಿ ಸೋಲ್ತಾರಂತ ಕಾಂಗ್ರೆಸ್ ಅಲ್ಲ, ನೀವು ಹೇಳಿದ್ದು ಸೋಲ್ತಾರೆ ಅಂದರು, ಅದಕ್ಕೆ ಅವರು ಕಾಂಗ್ರೆಸ್ನ ಆಗ್ಬೋದು. ಯಾಕಂದರೆ ಈಗಿರೋ ನಮ್ಮ ಲೋಕಸಭಾ ಸದಸ್ಯರಿಗೆ ಭಾಳ ಅನುಭವ ಜಾಸ್ತಿ ಇದೆ. ಅವರು ಭಾಳಷ್ಟು ರಾಜಕೀಯ ಅನುಭವ ಹೊಂದಿರತಕ್ಕಂಥವರು. ಇಡೀ ರಾಜ್ಯದ ಚಿತ್ರಣ ಅವರಿಗೆ ಸಂಪೂರ್ಣವಾಗಿ ಗೊತ್ತಿರ್ಬೋದು. ಅದರಲ್ಲೂ ವಿಶೇಷವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣ, ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ವ್ಯಕ್ತಿಯ ಪರಿಚಯ ಅವರಿಗೆ ಭಾಳ ವರ್ಷಗಳಿಂದ ಅವ್ರಿಗೆ ಇತ್ತು ಅಂತ ನಾನು ಭಾವಿಸ್ತೀನಿ. ಅದರಿಂದ ಬಹುಶಃ ಪ್ರತಿಯೊಬ್ಬರು ಅವರಿಗೆ ಭವಿಷ್ಯ ಹೇಳಿರ್ಬೋದು. ಅದರಿಂದ ಅವ್ರು ಹೇಳ್ತಾ ಇರಬೇಕು. ಕಾದು ನೋಡೋಣ ಏನಾಗ್ಬೋದು ಅಂತಕ್ಕಂಥದ್ದನ್ನು ಕಾದು ನೋಡೋಣ. ಸರ್, ಶಿಡ್ಲಘಟ್ಟ ಮೂಲತಃ ಕಾಂಗ್ರೆಸ್ ಬೆಲ್ಟು, ಇಲ್ಲಿ ಭದ್ರಕೋಟೆ ಅಂತಿದೆ.
ಈಗ ಬಂಡಾಯವಾಗಿ ಪುಟ್ಟರಂಜಣ್ಣವರು ಬೇರೆ ಕಡೆ ಇದ್ದಾಗ ಈಗ ಮುಂದಿನ ದಿನಗಳಲ್ಲಿ ರಾಜುಗೌಡರು ಮತ್ತು ಪುಟ್ಟರಂಜನಪ್ಪನವರು ಒಂದೇ ವೇದಿಕೆಯಲ್ಲಿ ತಾವು ಯಾವ ಥರ ಕರೆಸ್ಕೊಳ್ಳೋಕ್ಕೆ ಇದಾಗುತ್ತೆ ಸರ್? ನೋಡಿ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ರಾಜೀವ್ ಗೌಡರು ಪಕ್ಷದ ಅಭ್ಯರ್ಥಿಯಾಗಿದ್ದರು, ಪುಟ್ಟು ಅವರು ಪಕ್ಷದ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು. ಈಗ ಅದು ಮುಗಿದ ಅಧ್ಯಾಯ. ಈಗ ಎಲ್ಲರೂ ಇವತ್ತು ಪಕ್ಷದ ಬಲವರ್ಧನೆಗಾಗಿ ಕಾರ್ಯಕರ್ತರ ರಕ್ಷಣೆ ಮಾಡುವಂಥದ್ದಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಅದು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಸರ್. ಈಗಾಗಲೇ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಮತ್ತು ತಾವು ಬಂದಾಗ ಎದುರು ಬದರು ಕಾಣಿಸ್ಕೊಂಡ್ರೂ ಮಾತಾಡ್ಕೊಳ್ಳಲ್ಲ. ಈಗ ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಟ್ಟಾಗಿ ಸೇರಿಸ್ಕೊಂಡು ಹೋಗ್ಬೇಕಂತ ಹೇಳುತ್ತೆ. ಅದಕ್ಕೆ ನೀವೇನು ಹೇಳ್ತೀರಿ ಸರ್ ಫೈನಲ್ ಆಗಿ? ಈಗ KH ಮುನಿಯಪ್ಪನವ್ರಿಗೂ ನಮಗೂ ಹಿಂದೆ ವ್ಯತ್ಯಾಸ ಇದ್ದಿದ್ದು ನಿಜ. ಅದಕ್ಕಾಗಿ ನಾನು 2 ಬಾರಿ ಟಿಕೆಟ್ ನಿರಾಕರಣೆ ಮಾಡಿದ್ದು, ಪಕ್ಷ ಟಿಕೆಟ್ ಕೊಡ್ತೀವಿ ಅಂದರೂ ನಿರಾಕರಣೆ ಮಾಡಿದ್ದು ನಿಜ. ಆಮೇಲೆ ನಾವು ದೂರ ಇದ್ದಿದ್ದು ನಿಜ. ಎಲ್ಲ ರೀತಿ ನಡೆದೋಗಿದೆ, ಅರ್ಥ ಆಯ್ತಲ್ಲ. ಈಗ ಮತ್ತೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಒಟ್ಟಾಗಿದ್ದೀವಿ. ಅವರು ದೇವನಹಳ್ಳಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಜವಾಬ್ದಾರಿ ಅಲ್ಲಿ ಜಾಸ್ತಿ ಇದೆ. KH ಮುನಿಯಪ್ಪನವರ ಜವಾಬ್ದಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಭಾಳಷ್ಟು ಜವಾಬ್ದಾರಿ ಇದೆ. ನನಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ. ಇವತ್ತು KH ಮುನಿಯಪ್ಪನವರು ನಾನು ಒಟ್ಟಿಗೆ ಸೇರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಗೆಲುವಿಗೆ ನಾವಿಬ್ಬರೂ ಸೇರಿ ಕೆಲಸ ಮಾಡಬೇಕಾಗುತ್ತೆ. ಅದರಿಂದ ನಾವು ಎದುರು ಬದ್ರು ಮಾತಾಡದೇ ಇದ್ದಂಥ ದಿನಗಳು ಬೇರೆ. ಈಗ ಸಂಪುಟದ ಸಭೆಯಲ್ಲೂ ಜೊತೆಯಲ್ಲಿರ್ತೀವಿ, ವಿಧಾನಸಭೆ ಅಧಿವೇಶನದಲ್ಲೂ ಜೊತೆಯಲ್ಲಿರ್ತೀವಿ. ಭಾಳಷ್ಟು ಕಡೆ ನಾವು ಜೊತೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ತಾವು ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದೀರಾ. ಅದರಿಂದ ಹಿಂದೆ ಆಗಿರ್ತಕ್ಕಂಥದ್ದಕ್ಕೂ ಈಗಿರ್ತಕ್ಕಂಥ ಪರಿಸ್ಥಿತಿ ಬೇರೆ ಇದೆ. ಅದರಿಂದ ಅವ್ರ ಜವಾಬ್ದಾರಿ ಅವರು ನಿಭಾಯಿಸ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ. ಚಿಕ್ಕಬಳ್ಳಾಪುರದ ಜಿಲ್ಲೆಗೆ ಸಂಬಂಧಪಟ್ಟಂತೆ ನನ್ನ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಾನು ನಿಭಾಯಿಸ್ತಾ ಇದ್ದೀನಿ. ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮದು ಚಿಂತಾಮಣಿ ಮತ್ತು ಶಿಡ್ಲಘಟ್ಟ 2 ವಿಧಾನಸಭಾ ಕ್ಷೇತ್ರಗಳು ಸೇರೋದ್ರಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಪಾತ್ರ ಇದೆ, ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಪಾತ್ರ ಇದೆ.